ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಸಲ ಕಪ್ ನಮ್ಮದು. ಬಹಳ ಖುಷಿ ವಿಚಾರ. RCB ಬರೋಬ್ಬರಿ 18 ವರ್ಷಗಳ ಬಳಿಕ ಕಪ್ ಗೆದ್ದಿದೆ. RCB ಫೈನಲ್ ಮ್ಯಾಚ್ನಲ್ಲಿ ವಿನ್ ಆದ ಪರಿ ಇದೆಯಲ್ಲ, ಬಹಳ ಅದ್ಭುತ, ಪರಮಾದ್ಭುತ. ಅದಕ್ಕಿಂತಲೂ ಮುಖ್ಯವಾಗಿ ಇಡೀ ಟೂರ್ನಮೆಂಟ್ನಲ್ಲಿ RCB ನಡೆದು ಬಂದಂಥ ಹಾದಿಯಂತೂ ಅತ್ಯದ್ಭುತವಾಗಿತ್ತು. ಒಮ್ಮೆಯೂ ಕೂಡ RCB ಈ ಬಾರಿ ಕಪ್ ಗೆಲ್ಲೋದಿಲ್ಲ ಅನ್ನುವಂಥ ಅನುಮಾನ ಯಾರಿಗೂ ಬಂದಿರಲಿಲ್ಲ. ಅಷ್ಟೊಂದು ಸ್ಥಿರವಾದಂತಹ ಪ್ರದರ್ಶನವನ್ನು RCB ತಂಡ ತೋರಿದೆ. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಗುಜರಾತ್ನಲ್ಲಿ ನಿನ್ನೆ ಫೈನಲ್ ಪಂದ್ಯ ನಡೀತಲ್ಲ, ಆ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಒಂದು ಪ್ರಶ್ನೆ ಬಂದಿತ್ತು. ಇದೇನಾದರೂ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೀತಾ ಇದೆಯಾ ಅಥವಾ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇದೆಯಾ ಅಂತ. ಕಾರಣ ಏನು ಕೇಳಿದ್ರೆ, ಪಂಜಾಬ್ ವರ್ಸಸ್ RCB ಮ್ಯಾಚ್ ನಡೀತಾ ಇದ್ರೂ ಕೂಡ ಅಲ್ಲಿ ಫ್ಯಾನ್ಸ್ಗಳು ಸೇರಿದ್ರಲ್ಲ. ಇಡೀ ದೊಡ್ಡ ಸ್ಟೇಡಿಯಂ, ಅದು ವಿಶ್ವದಲ್ಲೇ ದೊಡ್ಡ ಸ್ಟೇಡಿಯಂ, 1 ಲಕ್ಷ ಕೆಪಾಸಿಟಿಯ ಸ್ಟೇಡಿಯಂ. ಆ ಸ್ಟೇಡಿಯಂನಲ್ಲಿ 90% ಫ್ಯಾನ್ಸ್ ಇದ್ದಿದ್ದು RCBಗೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಬ್ರಿಟನ್ನ ಮಾಜಿ ಪ್ರಧಾನಿ ರಿಷಿ ಸುನಕ್ ಮತ್ತು ಅವರ ಪತ್ನಿ ಇಬ್ಬರು ಕೂಡ ಮ್ಯಾಚ್ ನೋಡೋದಕ್ಕೆ ಬಂದಿದ್ರು. RCB ಒಂದೊಂದು ವಿಕೆಟ್ ತೆಗೆದಾಗಲೂ ಕೂಡ ರಿಷಿ ಸುನಕ್ ನಾನೊಬ್ಬ ಬ್ರಿಟನ್ನ ಮಾಜಿ ಪ್ರಧಾನಿ ಅನ್ನೋದನ್ನು ಮರೆತು ಎದ್ದು ಕುಣಿತಾ ಇದ್ರು, RCBಗೆ ಬೆಂಬಲಿಸ್ತಾ ಇದ್ರು. ಆ ರೀತಿಯಾದಂಥ ಕ್ರೇಜ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕಾಣೋದಕ್ಕೆ ಸಿಕ್ಕಿತ್ತು. ಮಿತ್ರರೇ, RCB ಗೆದ್ದಿದೆ ನಿಜ. ಅದಕ್ಕೆ RCB ಟೀಮ್ನ ಶ್ರಮವೂ ಕೂಡ ಅಷ್ಟೇ ಇತ್ತು. ಜೊತೆಗೆ RCB ಫ್ಯಾನ್ಸ್ನ ಒಂದು ತಾಳ್ಮೆ ಇದೆಯಲ್ಲ, ಇದು ಕೂಡ ಬಹಳ ದೊಡ್ಡದಾಗಿತ್ತು. ಪ್ರತಿ ಬಾರಿ RCB ಸೋಲ್ತಿದ್ದಂತಹ ಸಂದರ್ಭದಲ್ಲಿ, ಇರಲಿ ನಾವು ನೆಕ್ಸ್ಟ್ ಟೈಮ್ ಗೆಲ್ತೀವಿ, ನಾವು ಮಾತ್ರ RCBನೇ, ನಾವು ಯಾವ ಕಾರಣಕ್ಕೂ ಕೂಡ ನಿಷ್ಠೆಯನ್ನು ಬದಲಾಯಿಸೋದಿಲ್ಲ ಅಂಥೇಳಿ ಕೊಹ್ಲಿ ಇರಬಹುದು, ಇಡೀ RCB ಟೀಮ್ ಇರಬಹುದು, ಅದನ್ನು ಬೆಂಬಲಿಸಿಕೊಂಡು ಬಂದಿದ್ರಲ್ಲ, ಆ ಎಲ್ಲ ಫ್ಯಾನ್ಸ್ನ ಕಾಯುವಿಕೆ ನಿನ್ನೆಗಂತ್ಯ ಆಗಿದೆ. ಈ ಬಾರಿ ಕಪ್ಪು ನಮ್ಮದಾಗಿದೆ. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಈ ನಿನ್ನೆ ನಡೆದಂತಹ ಮ್ಯಾಚ್ನಲ್ಲಿ RCB ವರ್ಸಸ್ ಪಂಜಾಬ್ ಇತ್ತಲ್ಲ, ಪಂಜಾಬ್ ಟೀಮ್ ಏನು ಕಮ್ಮಿ ಇರಲಿಲ್ಲ, ಅವರು ಕೂಡ ತುಂಬ ಸ್ಟ್ರಾಂಗ್ ಆಗೇ ಇದ್ದರು. ಪಂಜಾಬ್ನ ಟೀಮ್ ಮ್ಯಾನೇಜ್ಮೆಂಟ್ ಬಹಳ ಅದ್ಭುತವಾಗಿತ್ತು. ಫೈನಲ್ ಮ್ಯಾಚ್ಗೆ ಏನೇನು ತಯಾರಿ ಬೇಕೋ ಎಲ್ಲೋದನ್ನು ಮಾಡಿಕೊಂಡಿದ್ರು. ಆದರೆ ಪಂಜಾಬ್ಗೆ ಕೊರತೆಯಾಗಿದ್ದೇನು ಗೊತ್ತಾ? ಫ್ಯಾನ್ಸ್. ಸಾಮಾನ್ಯವಾಗಿ ನ್ಯೂಟ್ರಲ್ ಪ್ರದೇಶದಲ್ಲಿ ಮ್ಯಾಚ್ ನಡೀತಿರುವಂತಹ ಸಂದರ್ಭದಲ್ಲಿ ಒಮ್ಮೊಮ್ಮೆ 60-40 ಆಗುತ್ತೆ. ಒಂದು ಟೀಮ್ಗೆ 60% ಬೆಂಬಲ ಇರುತ್ತೆ, ಇನ್ನೊಂದು ಟೀಮಿಗೆ 40% ಬೆಂಬಲ ಇರುತ್ತೆ. ಇದೆಲ್ಲ ಸರ್ವೇ ಸಾಮಾನ್ಯ. ಆದರೆ ಅಹಮದಾಬಾದ್ನಲ್ಲಿ ಹಾಗಾಗಲೇ ಇಲ್ಲ. RCB ಫ್ಯಾನ್ಸ್ಗಳು ಕಿಕ್ಕಿರಿದು ತುಂಬಿಬಿಟ್ಟಿದ್ರು. ಎಲ್ಲರ ಬಾಯಲ್ಲೂ RCB, ಕೊಹ್ಲಿ ಬಿಟ್ಟರೆ ಬೇರೆ ಏನೂ ಕೇಳ್ತಾ ಇರಲಿಲ್ಲ. ಹೀಗಾಗಿ ಪಂಜಾಬ್ ಟೀಮ್ ಕೂಡ ಬಹಳ ಒತ್ತಡಕ್ಕೊಳಗಾಗಿತ್ತು. RCB ಫ್ಯಾನ್ಸ್ ಅಬ್ಬರದಲ್ಲಿ ಪಂಜಾಬ್ನವರು ಕಳೆದು ಹೋಗ್ಬಿಟ್ರು. ಮಿತ್ರರೇ, RCB ಅವರಿಗೆ 17 ಬಾರಿ ಆಗದೇ ಇದ್ದಿದ್ದು ನಿನ್ನೆ ಆಗಿದ್ದು ಹೇಗೆ? 18ನೇ ಬಾರಿಗೆ ಅವ್ರು ಗೆದ್ದಿದ್ದು ಹೇಗೆ? ಆ ಒಂದು ಕದನ ಕೌತುಕವಾದಂತಹ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. RCB ಅವರು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು, ಯಾವುದವರ ಕೈ ಹಿಡೀತು, ಆ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ಅದನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಫೈನಲ್ ಮ್ಯಾಚ್ ಬಗ್ಗೆ ಹೇಳೋದಾದರೆ, RCB ತುಂಬ ಚೆನ್ನಾಗಿ ಆಡ್ತು. ಒಂದೇ ಒಂದು ಕ್ಷಣದಲ್ಲೂ ಕೂಡ ಮ್ಯಾಚ್ನ ಕಂಟ್ರೋಲನ್ನು RCB ತಪ್ಪಿರಲಿಲ್ಲ. ಹಾಗೆ ನೋಡೋಕೆ ಹೋದರೆ ಫೀಲ್ಡ್ನಲ್ಲಿ ಆಡ್ತಾ ಇದ್ದಂಥವ್ರಿಗೆ ಎಷ್ಟು ಟೆನ್ಷನ್ ಇತ್ತೋ ಗೊತ್ತಿಲ್ಲ. ಒಂದು ಹಂತದಲ್ಲಿ ಫ್ಯಾನ್ಸ್ ಅಂತೂ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕೆ ಕೇಳಿದ್ರೆ, ಮೊದಲು ಬ್ಯಾಟ್ ಮಾಡಿದಂಥ RCB ಬೃಹತ್ ಮೊತ್ತವನ್ನು ಕಲೆ ಹಾಕುತ್ತೆ ಅನ್ನುವಂಥ ಎಲ್ಲ ನಂಬಿಕೆ ಹುಟ್ಟಿತ್ತು. 15-16 ಓವರ್ ಆಗುವವರೆಗೂ ಕೂಡ, ಅಂದರೆ ಜಿತೇಶ್ ಶರ್ಮಾ ಔಟ್ ಆಗುವವರೆಗೂ ಕೂಡ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಅನಂತರ ದಿಢೀರ್ ಕುಸಿತ. ಕೊನೆಯ ಒಂದು 18-20 ಬಾಲ್ನಲ್ಲಿ ಹೇಳ್ಕೊಳ್ಳುವಂಥ ರನ್ನೇ ಬಂದಿಲ್ಲ. ಆರಂಭದಲ್ಲಿ 220 ಟಾರ್ಗೆಟನ್ನು ಇಟ್ಕೊಂಡು ಫೀಲ್ಡ್ಗಿಳಿದಿದ್ದಂಥ RCB ಬ್ಯಾಟರ್ಸ್ ಅಂತಿಮವಾಗಿ ಅವರಿಗೆ ಕಲೆ ಹಾಕೋದಕ್ಕಾಗಿದ್ದು ಕೇವಲ 190 ರನ್ ಮಾತ್ರ. ಯಾವಾಗ 190 ರನ್ಗಳ ಬೋರ್ಡನ್ನು ನೋಡಿದ್ರು ಫ್ಯಾನ್ಸ್ ಸ್ವಲ್ಪ ಟೆನ್ಷನ್ಗೊಳಗಾದ್ರು. ಯಾಕೆ ಕೇಳಿದ್ರೆ, ಒಂದು ಅಹಮದಾಬಾದ್ನ ಪಿಚ್ನ ಗುಣ, ಎರಡನೇದಾಗಿ ಪಂಜಾಬ್ ಕಿಂಗ್ಸ್ ಹಿಂದೆ ಇದ್ದಂತಹ ಟ್ರ್ಯಾಕ್ ರೆಕಾರ್ಡ್. ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಚೇಸ್ ಮಾಡೋದಕ್ಕೆ ಬಹಳ ಅನುಕೂಲಕರವಾದಂಥ ಪಿಚ್ ಅದು. 220 ರನ್ ಇಲ್ಲ ಅಂತಂದ್ರೆ ಎದುರಾಳಿಗಳು ಚೇಸ್ ಮಾಡಿಬಿಡ್ತಾರೆ, ಎರಡನೇ ಬ್ಯಾಟಿಂಗ್ ಮಾಡೋರಿಗೆ ಅನುಕೂಲ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಎಕ್ಸ್ಪರ್ಟ್ಸ್ ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು. ಕಾರಣ ಇಷ್ಟೇ, ಒಂದು ಪಿಚ್ಚು, ಎರಡನೇದಾಗಿ ಪಂಜಾಬ್ನ ಬ್ಯಾಟಿಂಗ್ ಲೈನಪ್ ತುಂಬ ಸ್ಟ್ರಾಂಗ್ ಆದಂತಹ ಬ್ಯಾಟಿಂಗ್ ಲೈನಪ್ ಇದೆ. ಅವರ ಸ್ಟ್ರೆಂತೇ ಬ್ಯಾಟಿಂಗು. ಹೀಗಾಗಿ ಎರಡನೇ ಬ್ಯಾಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಹಜವಾಗಿ ಡಾಮಿನೇಟ್ ಮಾಡಿಬಿಡ್ತಾರೆ. 220 ಸ್ಕೋರ್ ಇದ್ದರೆ ಒಂದು ಸ್ಕೋರ್ ಬೋರ್ಡ್ ಒತ್ತಡ, ಇನ್ನೊಂದು ಬಿಗ್ ಗೇಮ್ ಒತ್ತಡ. ಹೀಗಾಗಿ ಅವರನ್ನು ಕಟ್ಟಿ ಹಾಕಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು. ಆದರೆ RCB ಫೈನಲ್ ಪಂದ್ಯದಲ್ಲಿ 190ಕ್ಕೆ ನಿಂತ್ಕೊಳ್ತು. ಹೀಗಾಗಿ ಫ್ಯಾನ್ಸ್ ಒಂದು ಚಿಂತೆಗೊಳಗಾಗಿದ್ರು. ಅನಂತರ ಪಂಜಾಬ್ ಬ್ಯಾಟಿಂಗ್ನ ಆರಂಭವೂ ಕೂಡ ಅದ್ಭುತವಾಗೇ ಇತ್ತು. ಹಾಗೆ ನೋಡೋಕೆ ಹೋದರೆ ಮಿತ್ರರೇ, ಈ ಬಾರಿ ಟೂರ್ನಮೆಂಟ್ನಲ್ಲಿ ಪಂಜಾಬ್ 8 ಬಾರಿ 200ಕ್ಕೂ ಹೆಚ್ಚು ರನ್ ಚೇಸ್ ಮಾಡಿದಂತಹ ದಾಖಲೆಯನ್ನು ಮಾಡಿದೆ. ಅವರು ಚೇಸಿಂಗ್ನಲ್ಲಿ ಮಾಸ್ಟರ್ ಅಂತ ಬಿರುದು ಪಡೆದುಕೊಂಡಿದ್ದಾರೆ. ಮೊನ್ನೆ ತಾನೇ ಬಲಿಷ್ಠ ಮುಂಬೈ ತಂಡವನ್ನು 204 ರನ್ಗಳನ್ನು ಹೊಡೆದು ಚೇಸ್ ಮಾಡಿ ಅವರು ಫೈನಲಿಗೆ ಬಂದಂತಹ ತಂಡ. ಚೇಸಿಂಗ್ಗೆ ಅವರಿಗೆ ಯಾವುದೇ ಸಮಸ್ಯೆನೇ ಇರಲಿಲ್ಲ. ಹೀಗಾಗಿ ನಿನ್ನೆ ಪಂಜಾಬ್ ಬ್ಯಾಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ 12 ಓವರ್ ಆಗುವವರೆಗೂ ಕೂಡ ಪಂದ್ಯ ಪಂಜಾಬ್ ಕಡೆಗಿದೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ರು. ಯಾವಾಗ ಶ್ರೇಯಸ್ ಅಯ್ಯರ್ ಔಟ್ ಆದರು, ಅದಾದ ನಂತರ ಇಂಗ್ಲೀಷ್ ಕೂಡ ಔಟ್ ಆದರು, ಅಲ್ಲಿಗೆ ಮ್ಯಾಚ್ ಕಂಪ್ಲೀಟ್ ಆಗಿ RCB ತೆಕ್ಕೆಗೆ ಬಂದ್ಬಿಡ್ತು. ಆದರೂ ಶಶಾಂಕ್ ಏನು ಕಮ್ಮಿ ಆಡಿದ್ರ, ಕೊನೆಯವರೆಗೂ ಕೂಡ ಅವರು ಬಿಟ್ಟಿಲ್ಲ. 9 ಬಾಲಿಗೆ 36 ರನ್ ಬೇಕಾದಾಗಲೂ ಕೂಡ ಶಶಾಂಕ್ ಪ್ರಯತ್ನವನ್ನು ನಿಲ್ಲಿಸಿರಲಿಲ್ಲ. ಅದೇನೇ ಆಗಲಿ, ನಿನ್ನೆ ಪಂದ್ಯ RCB ಎದ್ದು ಬಿಡಿ.
ಹಾಗೆ ನೋಡೋಕೆ ಹೋದರೆ ಮಿತ್ರರೇ IPLನಲ್ಲಿ 18 ಟೂರ್ನಮೆಂಟ್ಗಳಾಗಿದ್ದಾವೆ. RCB ಕೂಡ ಪ್ರತಿ ಟೂರ್ನಮೆಂಟನ್ನು ಆಡಿದೆ. ಜೊತೆಗೆ RCB ಈ ಹಿಂದೆ 3 ಬಾರಿ ಫೈನಲ್ಗೆ ಕೂಡ ಹೋಗಿತ್ತು. 2009, 2011, 2016. ಆ 3 ಬಾರಿಯೂ ಕೂಡ RCB ತಂಡವನ್ನು ನೋಡಿ ಇವರೇ ಫೈನಲಿಗೆ ಹೋಗ್ತಾರೆ, ಇವರೇ ಗೆಲ್ತಾರೆ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾ ಇದ್ರು. ಅಂತಹ ಬಲಿಷ್ಠವಾದ ತಂಡ ಇರ್ತಾ ಇತ್ತು. ಆದರೆ ಈ ಬಾರಿ ಹಾಗೇನೂ ಇರಲಿಲ್ಲ. ಹೇಳ್ಕೊಳ್ಳೋದು ಕೊಹ್ಲಿಯನ್ನು ಬಿಟ್ಟರೆ ಇಡೀ ಟೀಮ್ನಲ್ಲಿ ಬಹಳ ಫೇಮಸ್ ಆದಂಥವರು ಇವರು ಗೆಲುವನ್ನು ತಂದು ಕೊಡ್ತಾರೆ ಅನ್ನುವಂಥ ಒಂದೇ ಒಂದು ಹೆಸರು ಇರಲಿಲ್ಲ. ಆದರೂ ಕೂಡ RCB ಗೆದ್ದಿದೆ. ಅದಕ್ಕೇನು ಕಾರಣ? ಪ್ಲಾನಿಂಗ್ ಹೇಗಿತ್ತು? ಇದನ್ನು ನೋಡೋದಾದರೆ ಮೊದಲನೇದಾಗಿ ಮಿತ್ರರೇ ಟೀಮ್ನ ಸೆಲೆಕ್ಷನ್. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ RCB ಟೀಮ್ ಸೆಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಟೀಕೆಗಳು ಎದುರಾಗಿದ್ವು. RCB ಮ್ಯಾನೇಜ್ಮೆಂಟನ್ನು ಪ್ರತಿಯೊಬ್ಬರು ಟೀಕೆ ಮಾಡ್ತಾಯಿದ್ರು. ಏನ್ರಿ ಈ ಬಾರಿಯೂ ಕಪ್ ನಮ್ಮದಲ್ಲ, ನಮಗೆ ಸಿಗೋದಿಲ್ಲ ರೀ, ಈ ಟೀಮ್ ಇಟ್ಕೊಂಡು ಗೆಲ್ಲೋದಕ್ಕೆ ಸಾಧ್ಯನಾ? ನಾನಾ ಬಗೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಟೀಕೆ ಮಾಡಿದ್ದು. ಯಾಕೆಂದರೆ ಕಪ್ ಇಲ್ಲದೆ ಅವರಿಗೆ ನಿರಾಸೆಗೊಳಗಾಗಿದ್ರು. ಒಂದೊಳ್ಳೆ ಟೀಮ್ ಮಾಡ್ತಾರ, ಈ ಹಿಂದೆ ಗೇಲ್ ಇದ್ದರು, ABD ಇದ್ದರು, ಕೊಹ್ಲಿ ಇದ್ದರು, ಶೇನ್ ವಾಟ್ಸನ್ ಇದ್ದರು, ಅಂತಹದೊಂದು ಟೀಮನ್ನು ಎಲ್ಲರೂ ನಿರೀಕ್ಷೆ ಮಾಡ್ತಾಯಿದ್ರು. ಆದರೆ ಈ ಬಾರಿ ಅಂತಹ ಹೆಸರು ಏನೂ ಇಲ್ಲ. ಕೇವಲ ಕೊಹ್ಲಿ ಒಬ್ಬರೇ, ಇವರೊಬ್ಬರೇ ಮ್ಯಾಚ್ ಗೆಲ್ಲಿಸೋದಕ್ಕೆ ಸಾಧ್ಯವಾ? ಯಾಕೆ ಟೀಮ್ ಸೆಲೆಕ್ಷನನ್ನು ಹಿಂಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿತ್ತು. ಆದರೆ RCB ಮ್ಯಾನೇಜ್ಮೆಂಟ್ನ ಪ್ಲಾನ್ ಏನಾಗಿತ್ತು ಕೇಳಿದ್ರೆ ಪಂದ್ಯವನ್ನು ಗೆಲ್ಲಿಸುವಂಥವರಿಗೆ ಮಾತ್ರ ಮಣೆ ಹಾಕುವಂಥದ್ದು. ಎರಡನೇದಾಗಿ ತುಂಬ ಬಿಗ್ ನೇಮ್ಗಳನ್ನು ನೋಡದೆ ಯಾರಿಗೆ ಸಾಮರ್ಥ್ಯ ಇದೆಯೋ, ಯಾರು ಹೇಳಿದ್ದನ್ನು ಕೇಳ್ತಾರೋ ಅಂಥವರಿಗೆ ಮಣೆ ಹಾಕಲಾಯಿತು. ನಾನು ಕನ್ನಡದ ಒಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್, ಬಹಳ ದೊಡ್ಡ ಹೆಸರಿರುವವರು, ಅವ್ರ ಹತ್ರ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಒಂದೇ ಮಾತಿಗೆ ಹೇಳಿದರು, ನೀವು ಫಾರಿನ್ ಪ್ಲೇಯರ್ಸು ದೊಡ್ಡ ಹೆಸರಿದೆ, ಅವರ ಟ್ರ್ಯಾಕ್ ರೆಕಾರ್ಡ್ ಬಹಳ ಅದ್ಭುತವಾಗಿದೆ, ಮ್ಯಾಚ್ ವಿನ್ ಮಾಡ್ತಾರೆ, ಅಂಥವರನ್ನು ನೋಡಿ ಖರೀದಿ ಮಾಡಿದಂತಹ ಸಂದರ್ಭದಲ್ಲಿ ನೀವು ಕೇವಲ ಆ ಪ್ಲೇಯರನ್ನು ಮಾತ್ರ ಖರೀದಿ ಮಾಡಿರೋದಿಲ್ಲ, ಜೊತೆಗೆ ಅವರ ಹೆಡ್ ವೆಯ್ಟನ್ನು ಕೂಡ ಖರೀದಿ ಮಾಡಿರ್ತೀರಿ. ಅದನ್ನು ನೀವು ಹೋಲ್ ಟೂರ್ನಮೆಂಟ್ನಲ್ಲಿ ನಿಭಾಯಿಸಬೇಕಾಗತ್ತೆ. ಅವರು ನಿಮ್ಮ ಮಾತನ್ನು ಕೇಳೋದಿಲ್ಲ, ನಿಮ್ಮ ಟೀಮ್ನ ಯಾವುದೇ ನಿರ್ಧಾರಕ್ಕೆ ಅವರು ಬೆಲೆ ಕೊಡೋದಿಲ್ಲ. ಅವ್ರು ಹೇಗೆ ಆಡ್ತಾರೋ ಅದನ್ನು ನೀವು ಒಪ್ಕೊಳ್ಬೇಕಾಗತ್ತೆ. ಅವರು ನಿರಂತರವಾಗಿ ವೈಫಲ್ಯವನ್ನು ಕಂಡು ಅವರಿಂದಾಗಿ ಟೀಮ್ಗೆ ಡ್ಯಾಮೇಜ್ ಆಗ್ತಾ ಇದ್ರೂ ಕೂಡ ಮ್ಯಾನೇಜ್ಮೆಂಟ್ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಹೆಡ್ ವೆಯ್ಟ್ ಅಷ್ಟಿರುತ್ತೆ. ಹೀಗಾಗಿ RCB ಇದನ್ನೆಲ್ಲ ನೋಡಿಯೇ ಈಗ ಒಂದು ತೀರ್ಮಾನ ಮಾಡಿದೆ, ಮ್ಯಾಚ್ ಗೆಲ್ಲಿಸುವಂಥವ್ರು ಬೇಕು ಅಂತ. ಹೀಗಂತ ಒಬ್ಬ ಲೆಜೆಂಡ್ ಕ್ರಿಕೆಟರೇ ನನಗೆ ಹೇಳಿದರು. ಯಾವಾಗ RCB ಫೈನಲ್ನಲ್ಲಿ ಕಪ್ ಎತ್ತೋ ಆಗ ನನಗೆ ಆ ಮಾತು ಸತ್ಯ ಅಂತ ಅನ್ನಿಸ್ತು. ನೀವೇ ಯೋಚನೆ ಮಾಡಿ, ಈ ಬಾರಿಯ ಇಡೀ ಟೂರ್ನಮೆಂಟ್ನಲ್ಲಿ RCB ಆಡಿದಂತಹ ರೀತಿಯನ್ನು ನೋಡಿದ್ರೆ ಇದು ಪಕ್ಕಾ ಆಗಿ ಹೋಗುತ್ತೆ. ಟೀಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಕೊಟ್ಟ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಇಂಥವ್ರು ಫೇಲ್ಯೂರ್ ಆಗಿದ್ದಾರೆ, ಇಂಥವ್ರ ಕಾರಣದಿಂದ ಟೀಮ್ಗೆ ಹಿನ್ನಡೆ ಆಗಿದೆ ಅಂತ ನೀವು ಬಟ್ಟು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕೊಹ್ಲಿ ಎಂದಿನಂತೆ ಸ್ಥಿರ ಪ್ರದರ್ಶನ. ಅವರು ಈ ಇಡೀ ಟೂರ್ನಮೆಂಟ್ನಲ್ಲಿ 657 ರನ್ ಹೊಡೆದಿದ್ದಾರೆ, 8 50 ಹೊಡೆದಿದ್ದಾರೆ. ಇನ್ನು ಪಿಲ್ ಸಾಲ್ಟ್ 403 ರನ್ ಹೊಡೆದಿದ್ದಾರೆ, 4 50 ಇವರಿಂದ ಬಂದಿದೆ. ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ದೇವದತ್ ಪಡಿಕ್ಕಲ್, ಟೀಮ್ ಡೇವಿಡ್, ರೊಮಾರಿಯೋ ಶಫರ್ಡ್ ಎಲ್ಲರೂ ಕೂಡ ಕೊಟ್ಟ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಆಡಿದ್ದಾರೆ. ಇದೇ ಕಾರಣದಿಂದ ಒಟ್ಟು 16 ಪಂದ್ಯದಲ್ಲಿ 9 ಮಂದಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಈ ಹಿಂದೆಲ್ಲ ಏನಾಗ್ತಾ ಇತ್ತು ಗೊತ್ತಾ? ಟೀಮ್ ನೋಡೋದಕ್ಕೆ ದೊಡ್ಡ ದೊಡ್ಡ ಹೆಸರುಗಳಿರ್ತಾ ಇದ್ವು, ಬಹಳ ದೊಡ್ಡ ಲೆಜೆಂಡ್ ಪ್ಲೇಯರ್ ಇದ್ದಾರೆ ಅಂತ ಅಂದುಕೊಳ್ತಾ ಇದ್ವಿ. ಅವರಿಂದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇರಲಿಲ್ಲ. ಪ್ರತಿ ಬಾರಿ ಕೊಹ್ಲಿಯೇ ಗೆಲ್ಲಿಸಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತಾ ಇತ್ತು. ಇದಕ್ಕೆ ಉದಾಹರಣೆ ನಿನ್ನೆ ನೀವು ಸ್ಕೋರ್ ಬೋರ್ಡನ್ನು ನೋಡಿ. ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅದು ಪಿಲ್ ಸಾಲ್ಟ್ 18 ರನ್ನಿಗೆ ಔಟ್ ಆದ್ರು ಅಂತ ಅನ್ನಿಸಬಹುದು, ಆದರೂ ಕೂಡ ಅದೇನು ಕಡಿಮೆ ಅಲ್ಲ. ಅನಂತರ ಬಂದವರು ಜವಾಬ್ದಾರಿಯುತವಾಗಿ ಆಡಿದ್ದಾರೆ. ನೀವು 2011, 2016 ಫೈನಲನ್ನು ನೋಡಿ. ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬರು ಫೇಲ್ಯೂರ್ ಆದರು ಅಂತಂದರೆ ಇಡೀ ಟೀಮೇ ಕೊಲ್ಯಾಪ್ಸ್ ಆಗ್ತಾ ಇತ್ತು. ಆದರೆ ಈ ಬಾರಿ ನೋಡಿ, ಫೈನಲ್ ಪಂದ್ಯದಲ್ಲೂ ಹಾಗಾಗಲಿಲ್ಲ, ಹೋಲ್ ಟೂರ್ನಮೆಂಟ್ನಲ್ಲಿ ಹಾಗಾಗಲಿಲ್ಲ. ಅದಕ್ಕೆ ಕಾರಣ ಏನು ಕೇಳಿದ್ರೆ ಎಲ್ಲರಿಗೂ ತಮ್ಮದೇ ಆದಂತಹ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಟೀಮ್ ಮ್ಯಾನೇಜ್ಮೆಂಟ್ ಏನೇನು ಜವಾಬ್ದಾರಿ ಕೊಡ್ತಾ ಇತ್ತೋ ಅದೆಲ್ಲದನ್ನು ಪ್ರತಿಯೊಬ್ಬರೂ ಕೂಡ ನಿಭಾಯಿಸ್ತಾ ಇದ್ರು. ಇದು RCB ಗೆಲುವಿನ ಗುಟ್ಟು. ಮಿತ್ರರೇ, ಇನ್ನು ಫೈನಲ್ ಪಂದ್ಯದಲ್ಲಿ ಬಹಳ ಎದ್ದು ಕಂಡಿದ್ದೇನು ಕೇಳಿದ್ರೆ ಕೊಹ್ಲಿ ಅವರ ಆ ಒಂದು ರಿಲ್ಯಾಕ್ಸೇಷನ್. ನಾನಿವತ್ತು ನೆಮ್ಮದಿಯಾಗಿ ಮಲ್ಕೊಳ್ತೀನಿ ಅಂತ ಹೇಳಿದ್ರು, ಮಗುವಿನಂತೆ ಮಲಗ್ತೀನಿ ಅಂತ. ಯಾಕೆ ಹೇಳಿದ್ರು ಅಂತಂದರೆ ಆ ಮನುಷ್ಯಂಗೆ ಅಷ್ಟು ಒತ್ತಡ ಇತ್ತು. ಹ್ಯೂಜ್ ಫ್ಯಾನ್ಸ್, RCB ಫ್ಯಾನ್ಸ್ ಗೊತ್ತಲ್ಲ ನಿಮಗೆ, ಅವರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಕೊಹ್ಲಿ ಅಂತಹ ಲೆಜೆಂಡ್ ಪ್ಲೇಯರ್ ಇರುವಂಥ ಒಂದು ಟೀಮ್ 18 ವರ್ಷದಲ್ಲಿ ಒಂದು ಕಪ್ಪನ್ನು ಗೆಲ್ಲೋದಕ್ಕಾಗಲಿಲ್ಲ ಅಂತಂದರೆ ಆ ಮನುಷ್ಯ ಎಷ್ಟು ಒತ್ತಡವನ್ನು ಎದುರಿಸಬಹುದು ಅಂತ ಯೋಚನೆ ಮಾಡಿ. ಹೀಗಾಗಿ ಅವರು ಫೈನಲಿ ಆ ಕಪ್ಪನ್ನು ಎತ್ತಿ ಹಿಡಿದಂತಹ ಸಂದರ್ಭದಲ್ಲಿ ಅವರು ಭಾವುಕರಾಗಿದ್ದರು. ಅವರಿಗೆ ಮಾತುಗಳೇ ಬರ್ತಾ ಇರಲಿಲ್ಲ. ನಿಜವಾಗ್ಲೂ ಒಂದು ಸಂಭ್ರಮಕ್ಕೆ ಅವರು ಅರ್ಹರಾಗಿದ್ದರು. ಹೀಗಾಗಿ ಈ ಬಾರಿಯ RCB ಕಪ್ಪನ್ನು ಕೊಹ್ಲಿಗೆ ಅರ್ಪಿಸಿದ್ರಲ್ಲಿ ಯಾವುದೇ ಅತಿಶಯೋಕ್ತಿಯೇ ಇಲ್ಲ. ಇನ್ನು ನಿನ್ನೆ ಮ್ಯಾಚ್ನ ಇನ್ನೊಂದು ಹೈಲೈಟ್ ಏನು ಕೇಳಿದ್ರೆ ಒಂದು ಎಬಿ ಡಿವಿಲಿಯರ್ಸ್, ಇನ್ನೊಂದು ಕ್ರಿಸ್ ಗೇಲ್. ಮಿತ್ರರೇ, ಇವರಿಬ್ಬರೂ ಕೂಡ RCBಯ ಕ್ರೇಜನ್ನು ಮುಗಿಲೆತ್ತರಕ್ಕೆ ಏರಿಸಿದಂಥವ್ರು. ದೇಶಾದ್ಯಂತ RCBಯ ಫ್ಯಾನ್ಸನ್ನು ಹುಟ್ಟು ಹಾಕಿದಂಥವ್ರು. ಬಹುಶಃ RCB ಇತಿಹಾಸದಲ್ಲಿ ಕೊಹ್ಲಿ, ಕ್ರಿಸ್ ಗೇಲ್, ಎಬಿ ಡಿವಿಲಿಯರ್ಸ್ ಈ 3 ಹೆಸರನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು 20 ವರ್ಷ ಹೋದರೂ ಕೂಡ ಈ ಮೂವರನ್ನು ಫ್ಯಾನ್ಸ್ 100% ನೆನಪು ಮಾಡ್ಕೊಳ್ತಾರೆ.
ಅದಕ್ಕೆ ಸರಿಯಾಗಿ ಕ್ರಿಸ್ ಗೇಲ್ ಇರಬಹುದು, ಎಬಿ ಡಿವಿಲಿಯರ್ಸ್ ಇರಬಹುದು, RCBಯ ಬಗ್ಗೆ, RCB ಫ್ಯಾನ್ಸ್ ಬಗ್ಗೆ ಅಷ್ಟೇ ಅಭಿಮಾನವನ್ನು ಇಟ್ಟಿದ್ದಾರೆ. ಹೀಗಾಗಿ ಅವರು ಫೈನಲ್ ಪಂದ್ಯದಲ್ಲಿ ಭಾಗಿಯಾಗಿ ಆ ರೀತಿಯಾಗಿ RCBಗೆ ಬೆಂಬಲವನ್ನು ಸೂಚಿಸಿದ್ರು. ಫೈನಲಿ ಅವರು ಕೂಡ ಆ ಕಪ್ ಗೆದ್ದ ಸಂಭ್ರಮದಲ್ಲಿ ಭಾಗಿಯಾದ ಕ್ಷಣಗಳಿದೆಯಲ್ಲ, ಇದು ಅಭಿಮಾನಿಗಳನ್ನು ಇನ್ನಷ್ಟು ರಂಜಿಸಿತು. ಜೊತೆಗೆ ಕ್ರಿಸ್ ಗೇಲ್ ಇರಬಹುದು, ಎಬಿ ಡಿವಿಲಿಯರ್ಸ್ ಇರಬಹುದು, ಅವರ ಮೇಲಿದ್ದಂತಹ ಅಭಿಮಾನ ಮತ್ತಷ್ಟು ಜಾಸ್ತಿ ಆಗುವಂತಾಯಿತು. ಬಹುಶಃ ಮಿತ್ರರೇ, ಇನ್ಯಾವುದೇ ಟೀಮ್ ಈ ಬಾರಿ ಕಪ್ ಎತ್ತಿದ್ರೂ ಕೂಡ ಇಷ್ಟೆಲ್ಲ ಸಂಭ್ರಮ ಇರ್ತಾ ಇರಲಿಲ್ಲ. RCB ಕಪ್ ಗೆದ್ದಿದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಸಂಭ್ರಮ ಇದೆ. ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಇದೇ ಚರ್ಚೆ ಆಗ್ತಾ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಕ್ರಿಕೆಟ್ ಫ್ಯಾನ್ಸ್ RCBಯ ಗೆಲುವಿನ ಸಂಭ್ರಮದಲ್ಲಿ ಮುಳುಗೇಳ್ತಾ ಇದ್ದಾರೆ. ಮಿತ್ರರೇ, ಟೋಟಲಿ ಈ RCBಯ ಗೆಲುವಿನ ಜರ್ನಿಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.